ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಅದೇ ರೀತಿಯಾಗಿ ಇವತ್ತು ನಮ್ಮ ರೂಮಿಗೆ ಬಂದಿರತಕ್ಕಂಥ ಕುರಿಗಳದ್ದು ಒಂದು ವಿಡಿಯೋ ಮಾಡ್ತಾ ಇರ್ತೀನಿ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಕಿರಣ್ ಶಿಪ್ ಲವರ್ಸ್ ಏನು ಯೂಟ್ಯೂಬ್ ಚಾನಲ್ ಇದೆಯಲ್ಲ, ದಯವಿಟ್ಟು ಯೂಟ್ಯೂಬ್ ಚಾನಲ್ನ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅದೇ ರೀತಿಯಾಗಿ ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ನಮ್ಮ ರೂಮಿಗೆ ಬಂದಿರತಕ್ಕಂಥ ಒಂದು 4 ಕುರಿಗಳು ಚೆನ್ನಾಗಿದ್ದಾವೆ. ಕುರಿಗಳು ಬಂದಿರ್ತಾವೆ. ಮತ್ತು ಕುರಿ ಏನಪ್ಪ ಅಂತಂದರೆ, ತೂಕ ಆಗಬೇಕು, ನನ್ನ ಕುರಿ ಸೈಜ್ ಆಗಬೇಕು, ನನ್ನ ಕುರಿ ಚೆನ್ನಾಗಿ ಆಡಬೇಕು ಅಂತಂದು ನೀವು ಏನೆಲ್ಲ ಮಾಡ್ತಾಯಿದ್ದೀರಲ್ಲ, ಅದಕ್ಕೆ ನನ್ನ ಹತ್ರ ಒಂದು ಒಳ್ಳೆ ಟಿಪ್ಸ್ ಇದೆ. ದಯವಿಟ್ಟು ನನ್ನ ವೀಡಿಯೋನ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ವೀಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ. ಕೊನೆ ತನಕ ನೋಡಿದಾಗ ಮಾತ್ರ ಒಂದು ಏನಪ್ಪ ವಿಷಯ ತಿಳಿಯೋದು, ನಿಮಗೆ ವಿಷಯ ತಿಳಿಯೋದು. ಹಾಗಾಗಿ ದಯವಿಟ್ಟು ವೀಡಿಯೋನ ಎಲ್ಲರೂ ಒಂದು 10 ನಿಮಿಷ ಕುಂತು ಕೊನೆ ತನಕ ನೋಡಿ. ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ನೋಡಿ ಸ್ನೇಹಿತರೆ, ಇವತ್ತು ನನ್ನ ರೂಮಿಗೆ ಬಂದಿರತಕ್ಕಂಥ ಕುರಿ ಇದು ಒಂದು 8 ನೀಲ. ತುಂಬ ಚೆನ್ನಾಗಿದೆ ಕುರಿ, ನೀಟಿದೆ ಕುರಿ. ನೀಲ್ ಅಂತಕ್ಕಂಥದ್ದು ಒಳ್ಳೆ ಜಾತಿ, ಅಷ್ಟು ತಿಳ್ಕೊಳ್ಳಿ. ಕುರಿ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ. ಸೈಜು ದೊಡ್ಡ ಸೈಜ್ ಅಲ್ಲ, ಸಣ್ಣ ಸೈಜ್ ಅಲ್ಲ, ಮೀಡಿಯಮ್ ಸೈಜು. ಯಾರಾದರೂ ರೆಡಿ ಮಾಡ್ಕೊಳ್ಳೋರು, ಮೇಯಿಸ್ಕೊಳ್ಳೋರು ಇದ್ದರೆ ತೊಗೋಬೋದು ನೋಡಿ. ಕುರಿ ಮಾತ್ರ ತುಂಬ ಚೆನ್ನಾಗಿದೆ. ವಿಡಿಯೋನ ಸಿಗ್ತಾವಿದ್ರವು, ವಿಡಿಯೋನ ಸಿಗ್ತಾವೆ, ಚೆಕ್ ಮಾಡ್ಕೊಂಡು ತಗೊಂಡು ಹೋಗ್ಬೋದು. ಇದೆ ಕುರಿ. ಕುರಿಗೆ ಬಣ್ಣ ಹಚ್ಚಿರೋದು ಮೈಗೆ, ಅದು ಕುರಿ ಪೂರ್ತಿ ನೀಲ, ಆದರೆ ಬಣ್ಣ ಹಚ್ಚಿದ್ದಾರೆ. ರೆಡಿ ಮಾಡ್ಕೊಂಡು ಹಾಡ್ಸ್ಕೊಳ್ಳೋರಿಗೆ ಮಾತ್ರ ಒಳ್ಳೆ ಕುರಿ ಅಂತ ಹೇಳಬಲ್ಲೆ. ಇದನ್ನು ತಗೊಂಡು ಹೋಗ್ಬಿಡ್ರಿ, ಫಸ್ಟ್ ಆಗಿಬಿಡ್ತತಿ ಅಂತಂದು ಹೇಳಲ್ಲ. ಕುರಿ ಮಾತ್ರ ಚೆನ್ನಾಗಿದೆ, ಒಳ್ಳೆಯದು, ಆಟ ಆಡುತ್ತೆ ಅಂತ ಹೇಳಬಲ್ಲೆ. ನೀಟಿದೆ ನೋಡಿ ಕುರಿ. ಅದೇ ರೀತಿ ನೋಡಿ ಸ್ನೇಹಿತರೆ, ಇದು ಒಂದು 8 ಇದೂ ತುಂಬ ಚೆನ್ನಾಗಿದೆ. ಇದರ ಹಾಡಿರೋ ವೀಡಿಯೋಸ್ ಆಗಲಿ, ಫೋಟೋಸ್ ಆಗಲಿ ನನ್ನ ಹತ್ರ ಇಲ್ಲ. ಕುರಿ ಮಾತ್ರ ಚೆನ್ನಾಗಿದೆ. ಇದು ಸೈಜು ಗೀಜು ಗಡ್ಡಿ ಜಾತಿ ತುಂಬ ಚೆನ್ನಾಗಿದೆ ಕುರಿ. ಯಾರಿಗಾದ್ರೂ ಬೇಕಾದವ್ರಿಗೆ ಕಾಲ್ ಮಾಡ್ಕೊಳ್ಳಿ. ಕುರಿ ಮಾತ್ರ ಚೆನ್ನಾಗಿದೆ ನೋಡಿ. ಸೈಜು ಗಡ್ಡಿ ಜಾತಿ ಚೆನ್ನಾಗಿದೆ ಕುರಿ. ನೀಟಿದೆ, ಆದರೆ ನಿಮ್ಮ ಹಣೆ ಬರ, ನಾನು ಏನು ಹೇಳಲ್ಲ. ಚೆಕ್ ಮಾಡ್ಕೊಂಡು ತಗೊಂಡು ಹೋಗ್ಬೋದು ಕುರಿನ. ಮತ್ತು ನಾನು ಚೆಕ್ ಮಾಡೀನಿ ಕುರಿನ, ಚೆನ್ನಾಗಿ ಬಂದಿದೆ ಕುರಿ. ಬೇಕಾದವರು ಕಾಲ್ ಮಾಡ್ಕೊಳ್ಳಿ. ಅದೇ ರೀತಿ ಇದು 8 ಕೆಡವಿದೆ ನೋಡಿ ಸ್ನೇಹಿತರೆ. ಸೈಜು ಗೀಜು ಜಾತಿ ತೂಕ ತುಂಬ ಚೆನ್ನಾಗಿದೆ ಕುರಿ ನೋಡಿ. ಮೇಯಿಸ್ಕೊಳ್ಳೋರು, ಕುರಿ ರೆಡಿ ಮಾಡ್ಕೊಳ್ಳೋರು ಇದ್ದರೆ ಒಯ್ಬೋದು ಇದನ್ನು. ತುಂಬ ಚೆನ್ನಾಗಿದೆ ಕುರಿ, ಸೈಜ್ ಗೀಜ್ ಆಗಲಿ ಮತ್ತೊಂದಾಗಲಿ. ಇದೆ ಕುರಿ, ಬಿಳಿಕಾಲು, ಹಣಿಚಿಕ್ಕಿ, 8 ಕೆಡವಿದೆ ಸ್ನೇಹಿತರೆ. ಅದು ಚೆನ್ನಾಗಿದೆ ಕುರಿ. ಒಳ್ಳೆ ಸೈಜು. ಅದೇ ರೀತಿ ನೋಡಿ ಸ್ನೇಹಿತರೆ, ಇದು ಒಂದು 8 ಇದು ಮಾತ್ರ ದೊಡ್ಡ ಸೈಜು. ಕೆರಸಿ ಕಡ್ಲ ಭಾಳ ಓವರ್ ಸೈಜ್ ಇದು ಕುರಿ. ಓವರ್ ಸೈಜ್ ಅಂದರೆ ಓವರ್ ಸೈಜು. ಯಾರಾದರೂ ಅಣ್ಣ ನಾವು ಮೇಯ್ಸ್ಕೊಂಡು ರೆಡಿ ಮಾಡ್ಕೊತೀವಿ ಅನ್ನೋರಿದ್ದರೆ ತಗೊಳ್ರಿ. ನಿಮ್ಮ ಮನಸ್ಸು ತಗೊಂತೀರಿ, ಹೆಂಗೆ ಮಾಡ್ತೀರ ನಿಮಗೆ ಬಿಟ್ಟಿದ್ದು. ನೋಡಿ ಕಡ್ಲ ಚೆನ್ನಾಗಿ ಇದೆ ಜಾತಿಯಲ್ಲಿ, ಗಡ್ಡಿಯಲ್ಲಿ. ಕುರಿ ಕಣನೂ ಹೊಡಿಬಹುದು, ಒಂದು ರೌಂಡು ಪಾಸ್ ಆಗ್ಬೋದು. ನಿಮ್ಮ ಮನೆ ಬರ ಚೆನ್ನಾಗೈತಿ. ಕುರಿ ಮಾತ್ರ ದೊಡ್ಡ ಸೈಜು, ನೋಡೋಕೆ ಮಾತ್ರ ಗಿಕ್ಕಿಂಗ್ ಭಾರಿ ಐತೆ ಕುರಿ. ನಾವು ಶೇಂಗಾ ಒಟ್ಟು ಬಿಟ್ಟರೆ ಮತ್ತು ಕುರಿಗಳಿಗೆ ಏನು ಮೇಯಿಸಲ್ಲ.
ಏನಪ್ಪ ಅಂದರೆ ಗೋಂಜಾಳ ಮೇಯ್ಸ್ತಿದ್ವಿ, ಇಲ್ಲ ಅಂದರೆ ಉಳ್ಳಿ ಇಕ್ತೀವಿ ಅಷ್ಟೇ, ಅದು ಬಿಟ್ಟರೆ ಮತ್ತಿನ್ನೇನಿಲ್ಲ. ಹಂಗಾಗಿ ನಮ್ಮ ಹತ್ರ ತೂಕ ಮೇಂಟೈನ್ ಆಗೋಲ್ಲ. ಕುರಿಗಳಿಗೆ ಹಾಲು ಹಾಕಿ ತೂಕ ಹಾಕಿ ಏನು ಹಾಲು ಕಾಳು ತತ್ತಿ ಈ ರೀತಿಯಾಗಿ ಮೇಂಟೈನ್ ಮಾಡಿದರೆ ಕುರಿಗಳು. ಸುಮ್ಮನೆ ನಾವು ಶೇಂಗಾ ಒಟ್ಟು ಹಾಕ್ತೀವಿ ಮುಂದಿಕ್ತೀವಿ ಅಂದರೆ ತೂಕ ಆಗೋಲ್ಲ ಕುರಿಗಳು. ಇಷ್ಟಂತೂ ಹೇಳಬಲ್ಲೆ. ಚೆನ್ನಾಗಿದೆ ಕುರಿ. ಅದೇ ರೀತಿ ನೋಡಿ ಸ್ನೇಹಿತರೆ, ಇದು ಒಂದು 4 ಕಲ್ಲು ಕುರಿ ಮಾತ್ರ ಭಾಳ ದೊಡ್ಡ ಸೈಜು, ನೀಟಿದೆ ನೋಡಿ ಕುರಿ, ನೀಟಿದೆ. ಭಾಳ ಅಂದರೆ ಭಾಳ ದೊಡ್ಡ ಸೈಜ್ ಇದು ಕುರಿ. ಗಡ್ಡಿ ಗಿಡ್ಡಿ ಜಾತಿ ತುಂಬ ಚೆನ್ನಾಗೈತೆ ಕುರಿ. ಯಾರಿಗಾದ್ರೂ ಬೇಕಾದವರು ಕಾಲ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ ನೋಡಿ ಇದು ಮರಿ. ದೊಡ್ಡ ಸೈಜ್ ಕುರಿ ಮಾತ್ರ ಭಾಳ ದೊಡ್ಡ ಸೈಜು. ಈ ಸೈಜ್ ಐತೆ ನೋಡ್ರಿ ಅದು ಕುರಿ, ಚೆನ್ನಾಗಿದೆ. ಇದ್ರದ್ದು ಹಾಡಿರೋ ವೀಡಿಯೋಸು ಮತ್ತು ಫೋಟೋಸ್ ಎಲ್ಲ ಸಿಗುತ್ತೆ. ಬೇಕಾದವರು ಕಾಲ್ ಮಾಡ್ಕೊಳ್ಳಿ. ಕುರಿ ಇಲ್ಲೇ ತಗೊಳ್ಳಿ ಅಂತ ನಾನು ಹೇಳಲ್ಲ ಸ್ನೇಹಿತರೆ, ನಾನು ಏನು ಹೇಳೋದಪ್ಪ ಅಂದರೆ ಕುರಿಗಳು ಚೆನ್ನಾಗಿರೋ ತೋರಿಸ್ಬಲ್ಲೆ ಅಷ್ಟೇ. ಅವೆಲ್ಲ ನಿಮ್ಮ ಮನೆ ಬರೋ ಸ್ನೇಹಿತರೆ. ಬೇಕಾದವರು ಕಾಲ್ ಮಾಡ್ಕೊಳ್ಳಿ. ಅದೇ ರೀತಿ ನೋಡಿ, ಇದು ಒಂದು 2 ಹಲ್ಲು, ಇದನ್ನು ಸೈಜಿಗೆ ಇದು ಚೆನ್ನಾಗಿದೆ. ಇದು ಅಲ್ಲಿಗೆ ಹೋಗಂಗಿದೆ ಕುರಿ, ದೊಡ್ಡ ಸೈಜ್ ಕುರಿ. ಇದು 2 ಹಲ್ಲು. ಇದು ಆಟಕ್ಕೆ ಗ್ಯಾರಂಟಿ ಮತ್ತೊಂದು ಮಗದೊಂದು ಇಲ್ಲ. ಕುರಿ ಚೆನ್ನಾಗಿದೆ ಅಂತ ಹೇಳಬಲ್ವಿ ಅಷ್ಟೇ, ನಿಮ್ಮ ಮನೆ ಬರ. ಕುರಿ ಮಾತ್ರ ಚೆನ್ನಾಗಿದೆ, ದೊಡ್ಡ ಸೈಜು. ಅದೇ ರೀತಿ ನೋಡಿ, ಇದು ಮಚ್ಚ ಯಾರು ಮನ್ಸು ಮಾಡ್ತಾಯಿಲ್ಲ, ಆದರೆ ಇದ್ರ ಆಟ ಆಡಿಸ್ಬಿಟ್ಟು ತೋರಿಸ್ತೀನಿ. ಅದೇ ರೀತಿ ನೋಡಿ, ಇದು ಮಲಗಿದೆ, 4ರಿಂದ 6 ಒಂದಲ್ಲಿ ಕಡಿವಿದೆ. ಇದನ್ನು ವಿಡಿಯೋ ಮಾಡ್ತಾಯಿದ್ದೀನಿ, ಯಾರು ಮನ್ಸು ಮಾಡಿಲ್ಲ. ಅದೇ ರೀತಿ ಇದು ಒಂದು ಹಾರಲ್ಲು, ಇದು ಒಂದು ವೈಟ್. ಇದು ಕೇಳ್ತಾ ಇದ್ದಾರೆ, ನಾನು ಸ್ವಲ್ಪ ರೆಡಿ ಮಾಡಿ ಕೊಡೋಣ ಅಂತಂದು ಕೊಟ್ಟಿಲ್ಲ. ಇದು ಒಂದು ಹಾರಲ್ಲು, ಆದರೆ ಇದ್ರದ್ದು 8ನೇಲಿ ಮುರ್ಕೊಂಬಿಟ್ಟೈತಿ. ಅದ್ರ ಸಮಸ್ಯೆ ಆಗಿರೋದು, 8ನೇಲಿ ಮುರ್ಕೊಂಬಿಟ್ಟೈತೆ. ಹಾಗಾಗಿ ಇದನ್ನು ಅರ್ಧ ಮುರಿದೈತೆ, ಅಷ್ಟು ಮುರಿದಿಲ್ಲ, ಪೂರ್ತಿ ಮುರಿದಿಲ್ಲ, ಅರ್ಧ ಮುರಿದೈತೆ. ಚೆನ್ನಾಗೈತೆ ಕುರಿ, ದೊಡ್ಡ ಸೈಜು. ಜಾತಿ ಗೀತಿಯಲ್ಲೆಲ್ಲ ಚೆನ್ನಾಗೈತೆ ನೋಡಿ. ಯಾರಿಗಾದ್ರೂ ಬೇಕಾದರೆ ಕಾಲ್ ಮಾಡ್ಕೊಳ್ಳಿ. ಇದು ಒಂದು 8 ಹಲ್ಲು ಕಟ್ಗ, ಓವರ್ ಸ್ಪೀಡ್. ನಾನು ಕುರಿ ಆಟ ನೋಡ್ಬೇಕಪ್ಪ ಅಂತವ್ರು ಇದನ್ನು ತೊಗೊಳ್ಳಿ, ಚೆನ್ನಾಗಿದೆ. ಇಷ್ಟು ನಮ್ಮ ರೂಮಲ್ಲಿರ್ತಕ್ಕಂಥ ಕುರಿಗಳು. ಅದೇ ರೀತಿ ನಮ್ಮ ಕುರಿ ತೂಕ ಆಗ್ತಾ ಇಲ್ಲಣ್ಣ, ತೂಕ ಆಗಬೇಕಂದ್ರೆ ಏನು ಮಾಡಬೇಕು ಹೇಳ್ರಿ ಅಂತಂದು ಹೇಳ್ತಾಯಿದ್ರಿ. ದಯವಿಟ್ಟು ಎಲ್ರಿಗೂ ನಾನು ಏನು ಹೇಳ್ತಾ ಇದ್ದೀನಪ್ಪ ಅಂದರೆ, ಕೃತಕವಾಗಿ ನೀವು ಕುರಿನ ತೂಕ ಮಾಡಿ ಕೆಡಿಸ್ಬೇಡ್ರಿ. ಅದೇ ಥರ ನೀವೇನು ಮಾಡ್ತೀರಂದರೆ, ಮೆಡಿಷನ್ ಹಾಕ್ಬಿಟ್ಟು ನಾನು ತೂಕ ಮಾಡಿ ಕುರಿ ರೆಡಿ ಮಾಡಿ ಆಡಿಸ್ತೀನಿ ಅಂತಂದರೆ, ಕುರಿ 50 ಹೊಡ್ತಾ ಆಡ್ತಕ್ಕಂಥ ಕುರಿಗಳು 10-12 ಹೊಡೆದಕ್ಕೆ ಓಡೋಗ್ತಾವೆ. ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ನ್ಯಾಚುರಲ್ಲಾಗಿ ನೀವು ಮೇಯಿಸಿ ಕುರಿನ, ನ್ಯಾಚುರಲ್ಲಾಗಿ ಮೇಯಿಸಿ. ಹಾಲು ತತ್ತಿ ಕಾಳು ಮತ್ತು ಸೈಡಿಗೆ ಏನು ಜೀರ್ಣ ಆಗ್ತಕ್ಕಂಥ ಟಾಣಿಗಳು ಏನದೋ ಅಷ್ಟೇ ಹಾಕಿಡ್ರಿ. ಅದು ಬಿಟ್ಟು ಕುರಿ ತೂಕ ಆಗಬೇಕು, ನಮ್ಮದು ಸೈಜ್ ಆಗಬೇಕು. ಈಗ ಕುರಿದು ಸಿರ ಬರಬೇಕು, ಏನು ಮಾಡಬೇಕಣ್ಣ, ಸಿರ ಬರೋಕ್ಕೆ ಏನು ಮಾಡಬೇಕು ಅಂತಂದರೆ, ಎಲ್ಲ ಕುರಿಗಳದ್ದು ಸಿರನು ಒಂದೇ ಥರ ಇರೋಲ್ಲ. ಎಲ್ಲ ಕುರಿಗಳದ್ದು ಏನೋ ಬಾಡಿ ಲ್ಯಾಂಗ್ವೇಜ್ ಒಂದೇ ಥರ ಇರೋಲ್ಲ. ಗೊತ್ತಾಯ್ತಾ? ನಾನು ಏನು ಹೇಳ್ತೀನಪ್ಪ ಅಂದರೆ, ನೀವು ಕುರಿ ತೊಗೊಳೋದು ಚಾಯ್ಸ್ ಮಾಡೋದು, ಸಿರ ಏನು ಸಣ್ಣ ಸಿರ ಇರುತ್ತಲ್ಲ ನೋಡಿ, ಇಲ್ಲೇ ಇದಕ್ಕೆ ಸಣ್ಣ ಸಿರ, ಈ ರೀತಿ ಸಣ್ಣ ಸಿರ, ಈ ರೀತಿ ಇರೋವನ್ನ ಚಾಯ್ಸ್ ಮಾಡ್ಕೊಳ್ಳಿ. ಕುರಿ ಹೊಡ್ತಾ ತಡ್ಕೊತಾವು ಮತ್ತು ಸ್ಟ್ರಕ್ ಆಗೋಲ್ಲ ಕುರಿಗಳು. ಅಷ್ಟು ಹೇಳ್ತೀನಿ. ದಯವಿಟ್ಟು ನಿಮ್ಮ ಕುರಿಗೆ ನೀವು ಮೆಡಿಷನ್ ಮಾಡಿಬಿಟ್ಟು ಮೆಡಿಷನ್ ಕಂಟಿನ್ಯೂ ಮಾಡ್ಕೊತ ತೂಕ ಮಾಡ್ಕೊತ ಹೋದರೆ ಕುರಿ ದಯವಿಟ್ಟು ಆಡೋಲ್ಲ. ಏನಪ್ಪ ಅಂದರೆ ನ್ಯಾಚುರಲ್ಲಾಗೆ ಮೇಯಿಸಿ. ಅದು ಎಷ್ಟಾಗುತ್ತೋ ಅಷ್ಟೇ ಆಗಲಿ, ಅದು ಎಷ್ಟು ಮೇಯುತ್ತಾ ಎಷ್ಟು ತೂಕ ಆಗುತ್ತೆ ಅಷ್ಟೇ ತೂಕ ಆಗಲ್ಲ. ಅದರಲ್ಲಿ ತೂಕ ಒಂದು ಆಗ್ತಾವೆ, ಒಂದು ಆಗೋಲ್ಲ. ನೀವೇನಪ್ಪ ಅಂದರೆ ಹಾಲು ತತ್ತಿ ಜಾಸ್ತಿ ಮಾಡ್ಕೊಂಡು ತೂಕ ಮಾಡ್ಕೋಬೇಕು ಅಷ್ಟೇ. ಅದೇ ನಿಮಗೆ ನ್ಯಾಚುರಲ್ ಫುಡ್ಡು. ಕುರಿನೂ ತೂಕಕ್ಕೆ ನೀವು ನೀಟಾಗಿ ಟೈಮ್ ಟು ಟೈಮ್, ಇವತ್ತು ಕರೆಕ್ಟ್ 8 ಗಂಟೆ ಕಾಳು ತುರುಕಿದ್ರೆ ನಾಳೆ 8 ಗಂಟೆಗೆ ತುರುಕಿರಿ. ಹಾಲು ಮೇಲೆ ಒಂದು ಇಡೀ ಹುಲ್ಲು ಹಾಕಿಬಿಟ್ಟು ನೀವು ಮತ್ತೆ ಸಾಯಂಕಾಲ ಕುತ್ಕೊಂಡು ಕರೆಕ್ಟಾಗಿ ಒಂದು 6-6:30 ಒಂದು 8-9 ಗಂಟೆ ಬಿಟ್ಟು ಮೇಯಿಸಿ, 1 ಲೀಟ್ರ್ ಹಾಲು ಹಾಕಿ 1-2 ತತ್ತಿ ಹಾಕಿ ಕುರಿ ವಾಕ್ ಮಾಡಿಸ್ರಿ. ಕಂಟಿನ್ಯೂ ಇದನ್ನು 2 ತಿಂಗಳು ಮಾಡಿರಿ. ಕುರಿ ಯಾಕೆ ತೂಕಾಗಲ್ಲ? ನ್ಯಾಚುರಲಾಗೆ ತೂಕಕ್ಕವು. ಯಾವ ಮೆಡಿಷನ್ ಬೇಡ, ಮತ್ತೊಂದು ಬೇಡ, ಮಗದೊಂದು ಬೇಡ, ಏನು ಬೇಡ, ಸಿರ ಬರೋದಕ್ಕೆ ಏನು ಬೇಡ, ಎಲ್ಲದೂ ತಾನಾಗೆ ಬರ್ತಾವೆ. ಕುರಿಗೆ ವಾಕ್ ಮಾಡಿಸ್ಕೊಳ್ಳಿ, ಇಷ್ಟು ಮಾಡ್ಕೊಳ್ಳಿ. ನಿಮ್ಮ ಕುರಿಗೆ ಇಷ್ಟು ಮಾಡ್ಕೊಂಡ್ರೆ ತೂಕನ ಆಗ್ತಾವೆ, ಸೈಜ್ ಆಗ್ತಾವೆ, ಆಟನೂ ಆಡ್ತಾವೆ. ಇದು ಇವತ್ತಿನ ಒಂದು ವಿಚಾರ. ದಯವಿಟ್ಟು ನಮ್ಮ ವೀಡಿಯೋನ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಹತ್ರ ಯಾವುದಾದ್ರು ಒಳ್ಳೆ ಕುರಿಗಳಿದ್ರೆ ಹಾಕಿ, ಚೆನ್ನಾಗಿರೋವು ತೊಗೊತೀವಿ. ಯಾಕಂದರೆ ಚೆನ್ನಾಗಿದ್ರೆ ಹಾಕಿ, ಸುಮ್ಮನೆ ನಿಮಗೆ ಬೇಡದೋ ನಮಗೆ ಹಾಕಬೇಡಿ, ವೇಸ್ಟ್ ಕುರಿಗಳನ್ನು ಹಾಕಬೇಡಿ.
ಅದೇ ರೀತಿ ನೆಕ್ಸ್ಟ್ ವೀಡಿಯೋದಲ್ಲಿ ಕುರಿಗಳು ಹಾಸು ಹೋಯ್ತಾ ಇದ್ದಾವೆ. ಇದಕ್ಕೆ ಏನು ಮಾಡಬೇಕಂತಂದು ಹೇಳ್ತಾ ಇರ್ತೀನಿ. ದಯವಿಟ್ಟು ನನ್ನ ವೀಡಿಯೋಗಾಗಿ ದಯವಿಟ್ಟು ಎಲ್ಲರೂ ಕೂಡ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನಮಸ್ತೆ.